పిఎస్ ఆసుపత్రిలో అరుదైన న్యూరో సర్జరీ అతి తక్కువ ధరల్లో విజయవంతంగా చేసిన వైద్యులు. చిత్తూరు జిల్లా గూడిపల్లి మండలానికి చెందిన జయమ్మ మూర్ఛ వ్యాధితో బాధపడుతూ ఈ నెల 13వ తేదీన పిఎస్ ఆసుపత్రికి వచ్చిందని మెడికల్ సూపరింటెండెంట్ సుబ్రహ్మణ్యం తెలిపారు. ఈ సందర్భంగా కుప్పం పిఎస్ ఆసుపత్రిలో ఏర్పాటు చేసిన మీడియా సమావేశంలో మెడికల్ సూపరింటెండెంట్ సుబ్రహ్మణ్య, న్యూరో సర్జరీ వైద్యులు మయూర్ వినయ్ కుమార్ మాట్లాడారు. మూర్ఛ వ్యాధితో బాధపడుతున్న జయమ్మకు సిటీ, ఎంఆర్ఐ స్కాన్లు నిర్వహించామన్నారు. ఈ నేపథ్యంలో జయమ్మ మెదడులో కణితి ఉన్నట్లు గుర్తించి కీ హోల్ శస్త్రచికిత్స నిర్వహించడం జరిగిందని వైద్యులు మయూర్ తెలిపారు. ఇతర ఆసుపత్రిలోకి హోల్ శస్త్రచికిత్స చేయాలంటే సుమారు 10 లక్షల రూపాయలు ఖర్చవుతుందని పేర్కొన్నారు. కుప్పం ఆసుపత్రిలో కేవలం 3 లక్షల రూపాయలకే కీ హోల్ శస్త్రచికిత్స చేయడం జరిగిందన్నారు. 7 గంటల పాటు శ్రమించి శస్త్రచికిత్స చేయడం జరిగిందని పేర్కొన్నారు. ప్రస్తుతం మహిళ ఆరోగ్యంగా ఉందని, శస్త్రచికిత్స విజయవంతం కావడానికి కృషి చేసిన వైద్యులకు మెడికల్ సూపరింటెండెంట్ ಅಭಿನಂದಿಸಿದರು. ಜಾಸ್ತಿ ದೊಡ್ಡದು ಸೈಜ್ ಇತ್ತು. ಈ ಪೇಷಂಟ್ 44 ವರ್ಷ, ಅವರು ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಬಂದಿದ್ರು. ಅದು ಬರುವಾಗ ಅವ್ರಿಗೆ ಒನ್ ಸೈಡ್ ಬಲ್ ಕೈ ಬಲ್ ಕಾಲು ಅಲ್ಲಾಡಿಸ್ತಾ ಇರಲಿಲ್ಲ ಅವರು. ಓಕೆ, ದೇರ್ ವಾಸ್ ನೋ ಮೂವ್ಮೆಂಟ್. ಇಲ್ಲಿ ನೀವು ಬ್ಯಾಕ್ಗ್ರೌಂಡಲ್ಲಿ ನಮ್ಮದು PPT ನಡೀತಾ ಇದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದು ಟ್ಯೂಮರ್ ಇದೆ. ಆ ಟ್ಯೂಮರ್ ಆಪರೇಷನ್ ಮಾಡುವಾಗ ಹಿಂಗೆ ಕಾಣಿಸ್ತಾ ಇದೆ. ಜನರಲಿ ನಾವು ಜನರಲಿ ನಾವು ಈ ಥರ ಆಪರೇಷನ್ ಮಾಡಬೇಕಾದ್ರೆ ರೆಗ್ಯುಲರ್ ಆಗಿ ಹಿಂಗೆ ಇಷ್ಟು ದೊಡ್ಡದು ಬೋನ್ ಪೀಸ್ ಕಟ್ತಾ ಇದ್ದೆ. ಇಷ್ಟು ದೊಡ್ಡದು ಬೋನ್ ಪೀಸ್ ಕಟ್ಟಿ ಓಪನ್ ಮಾಡಿ ಆಪರೇಷನ್ ಮಾಡ್ತಾ ಇದ್ದೆ. ಆ ಥರ ಆಪರೇಷನ್ ಮಾಡಬೇಕಾದ್ರೆ 12 ಗಂಟೆ 14 ಗಂಟೆ ಆಗಿಬಿಡುತ್ತೆ. ಈಗ ಅಡ್ವಾನ್ಸ್ಡ್ ಟೆಕ್ನಾಲಜಿ ತಗೊಂಡು ನಮ್ಮ ಚೇರ್ಮನ್ ಸರು, ನಮ್ಮ MD ಸರು, MD ಮೇಡಮು ಎಲ್ಲರೂ ಸೇರಿಕೊಂಡು ನಮಗೆ ಅಷ್ಟು ಫೆಸಿಲಿಟಿ ಕೊಟ್ಟಿದ್ದಾರೆ. ಅದರಿಂದ ನಾವು ಇಷ್ಟು ಚಿಕ್ಕದು ಗಾಯ ಮಾಡಿಕೊಂಡು ಇಲ್ಲಿ ನೋಡಿ ಇಷ್ಟು ಚಿಕ್ಕದು ಈ ಥರ ಮಾಡಬೇಕಾದ್ರೆ ಹಿಂಗೆ ಮಾಡಬೇಕಾಗಿತ್ತು ಹಳೆ ಪದ್ಧತಿಯಿಂದ. ಹೊಸ ಪದ್ಧತಿ ಹಿಂಗೆ, ಇದಕ್ಕೆ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ. ಕೀ ಹೋಲ್ ಬ್ರೈನ್ ಸರ್ಜರಿ ಈ ನಮ್ಮ ದೇಶದಲ್ಲಿ ಎಲ್ಲ ಜಾಗ ಆಗ್ತಾ ಇಲ್ಲ. ಓನ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಲೈಕ್ ನಿಮಾನ್ಸ್. ನಾನು ನಿಮಾನ್ಸಿಂದ ಟ್ರೈನಿಂಗ್ ಆಗಿದ್ದೀನಿ. ಈಗ ಟ್ರೈನಿಂಗ್ ಆಗಿಬಿಟ್ಟು ಈಗ 8 ವರ್ಷ ಆಗಿದೆ, ಸೀನಿಯರ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಇದು ಈ ಥರ ಓಪನ್ ಮಾಡಿ ನಾವು ಚಿಕ್ಕದು ಇದು ಓಪನ್ ಮಾಡಿ ಚಿಕ್ಕದು ಸ್ಪೇಸಿಂದ ಹೋಗಿ ಕೀ ಹೋಲ್, ಅದು ಇದು ಡೋರ್ಗೆ ಇರುತ್ತಲ್ವ ಕೀ ಹೋಲ್, ಆ ಥರ ಸ್ಮಾಲ್ ಓಪನಿಂಗ್ ಆ್ಯಂಡ್ ಸ್ಮಾಲ್ ಸರ್ಜರಿ ಆ ಥರ. ಈಗ ಪೂರ್ತಿ ಗಡ್ಡೆ ತೆಗ್ದಿದ್ದೀನಿ. ಪೇಷಂಟ್ ಬರುವಾಗ ಅವರದ್ದು ಕೋಮಾ ಸ್ಕೋರಿಂಗ್ 6 ಇತ್ತು, 15ಇಂದ 6, 6 ಔಟ್ ಆಫ್ 15. ಈಗ ಪೇಷಂಟ್ ನೋಡಿ, ಪೇಷಂಟ್ ಪೂರ್ತಿ ಅಮ್ಮ ಕೈ ಮೇಲೆ ಅಮ್ಮ 2 ಕೈ ತಿಮ್ಮ, ಎಸ್, ಪೂರ್ತಿ ಅಲ್ಲಾಡಿಸ್ತಾ ಇದ್ದಾರೆ, ಪೂರ್ತಿ ನಡೀತಾ ಇದ್ದಾರೆ, ಎಲ್ಲ ಚೆನ್ನಾಗಿ ತಿಂತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಓಕೆ, ಈ ಕಂಡೀಷನು ಜನರಲಿ ಬ್ರೈನ್ ಟ್ಯೂಮರ್ ಕಂಡೀಷನ್ 30% ಆಫ್ ದ ಬ್ರೈನ್ ಟ್ಯೂಮರ್ಸ್ ಈ ಥರ ಇರ್ತಾರೆ. ಈ ಥರ ಆಪರೇಷನ್ ಸರಿಯಾಗಿ ಮಾಡಿದರೆ ಪೇಷಂಟ್ಗೆ ಆದಮೇಲೆ ರೇಡಿಯೇಷನು ಬೇಕಾಗಿರಲ್ಲ, ಕೀಮೋಥೆರಪಿನೂ ಬೇಕಾಗಿರಲ್ಲ. ಬೇರೆ ಥರ ಇನ್ನೂ ಟ್ಯೂಮರ್ಸ್ ಇರ್ತಾರೆ, ಅದು ಮ್ಯಾಲಿಗ್ನೆಂಟ್ ಟ್ಯೂಮರ್ಸು, ಕ್ಯಾನ್ಸರ್ ಥರ ಟ್ಯೂಮರ್ಸು. ಈ ಕ್ಯಾನ್ಸರ್ ಥರ ಇಲ್ಲ. ಬಟ್ ಜಾಗ ಹಿಂಗಿರುತ್ತೆ, ಜಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಜಾಗ ಇದ್ದರೆ, ಚಿಕ್ಕದೇನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಪೇಷಂಟ್ಗೆ ಕೈಕಾಲು ಹೋಗ್ಬಿಡುತ್ತೆ ಅಥವಾ ನರ ಪ್ಯಾರಲೈಸ್ ಆಗಿಬಿಡುತ್ತೆ. ಓಕೆ, ಸರಿನಾ? ನಿಮಗೆ ಏನಾದರೂ ಪ್ರಶ್ನೆ ಇದ್ದರೆ ನನಗೆ ಕೇಳ್ರಿ. ನಮ್ಮ ಪ್ರಕಾರ ಈ ಥರ ಆಪರೇಷನ್ ಮಾಡಬೇಕಾದ್ರೆ ಜನ ಬ್ಯಾಂಗ್ಳೂರು ಹೋಗ್ತಾರೆ, ಅಥವಾ ವೆಲ್ಲೂರು ಹೋಗ್ತಾರೆ, ಅಥವಾ ತಿರುಪತಿ ಹೋಗ್ತಾರೆ. ಈಗ PES ಅಲ್ಲಿ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ಗಳು ಇದೆ. ಯಾಕೆಂದರೆ ಚೇರ್ಮನ್ ಸರ್ ಏನು ಹೇಳ್ತಾರೆ, ರೂರಲ್ ಹೆಲ್ತ್ ಕೇರ್ ಶುಡ್ ಬಿ ಅಡ್ವಾನ್ಸ್ಡ್. ಆ ಥರ ಇಟ್ಕೊಂಡು ನಾವು ಈ ಪೂರ್ತಿ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಕೊಂಡು ಇಲ್ಲಿ ಪೇಷಂಟ್ಸ್ಗೆ ಸೇವೆ ಕೊಡ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟ್. ಆರೋಗ್ಯಶ್ರೀ ಇದ್ದರೆ ಫ್ರೀ ಆಫ್ ಕಾಸ್ಟ್ ಬರ್ತಾ ಇದೆ. ನಮ್ಮ ಆಪರೇಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅನೆಸ್ಥೇಷಿಯಾ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಆಪರೇಷನ್ ಮಾಡುವಾಗ ಪೇಷಂಟ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಾಗುತ್ತೆ, ಚಿಕ್ಕದು ಜಾಗದಿಂದ ಆಪರೇಷನ್ ಮಾಡ್ತೀವಲ್ವ, ಇಮಿಡಿಯೇಟ್ ಆಗಿ ಡ್ಯಾಮೇಜ್ ಆಗಿದೆ. ಸರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಡಾಕ್ಟರ್ ಮೋಹನ್ ಸರ್ ಅವರು ತುಂಬ ಚೆನ್ನಾಗಿದೆ. ಅವ್ರ ಟೀಮ್ ಪೂರ್ತಿ ಕೋಆಪರೇಟ್ ಮಾಡಿಕೊಂಡು ಚೆನ್ನಾಗಿ ಅನೆಸ್ಥೇಷಿಯಾ ಕೊಟ್ಬಿಟ್ಟು ಅವರು ಸಪೋರ್ಟ್ ಮಾಡ್ತಾರೆ ನಮ್ಮ ಟೀಮ್ಗೆ. ನೆಕ್ಸ್ಟ್ ಈಸ್ ಮೈ ಸರ್ಜರಿ ರೆಸಿಡೆಂಟ್ ಡಾಕ್ಟರ್ ಪೂಜಾ. ಶಿ ಹ್ಯಾಸ್ ಡನ್ ವೆರಿ ನೈಸ್ ಅಸಿಸ್ಟೆಂಟ್ಸ್ ಫಾರ್ ದ ಕೇಸ್. ಇಲ್ಲಿ ಒಂದು ನಮ್ಮ OT ನರ್ಸ್ ನೀಲಮ್ಮ ಸಿಸ್ಟರ್ ನಾನು ಬಂದು ಈಗ ಇಲ್ಲಿ 2 ವರ್ಷ ಆಗಿದೆ. ಅರೌಂಡ್ 200 ಸರ್ಜರೀಸ್ ಮಾಡಿದ್ದೀನಿ ನಾನು ಇಲ್ಲಿ. ನೀಲಮ್ಮ ಸಿಸ್ಟರ್ ವಿಥೌಟ್ ಮೇಕಿಂಗ್ ಎನಿ ಸೌಂಡ್ ಶಿ ವಿಲ್
ಸಪೋರ್ಟ್ 7 ಅವರ್ಸ್ 8 ಅವರ್ಸ್ 10 ಗಂಟೆ ಎಷ್ಟು ಗಂಟೆ ಇರಲಿ ನಮ್ಮ ಜೊತೆಗೆ ನಿಂತ್ಕೊಂಡು ಸರ್ಜರಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಜೊತೆಗೆ ಶ್ರೀನಿವಾಸಲು ಅವರು ಇದ್ದಾರೆ, ಅವರ OT ಟೆಕ್ನಿಷಿಯನ್ ಅವರು ಎಲ್ಲ ಮಷೀನ್ಗಳು ಯಾರು ಕನೆಕ್ಟ್ ಮಾಡ್ತಾರೆ, ಶ್ರೀನಿವಾಸಲು ಮತ್ತು ಅವರ ಬಯೋಮೆಡಿಕಲ್ ಇಂಜಿನಿಯರ್ ಸುರೇಂದ್ರ ಅವರು ಆ್ಯಂಡ್ ಮೌನಿಕಾ. ಸೊ ಎಲ್ಲರೂ ಸಪೋರ್ಟ್ ಸೇರಿಕೊಂಡು ಈ ಸರ್ಜರಿ ಆಗತ್ತೆ. ನಾನೇ ಮಾಡಿದ್ದೀನಿ ಅಂತ ಒಬ್ಬನೇ ಸರ್ಜರಿ ಆಗಲ್ಲ. ಇಟ್ ಈಸ್ ಅ ಟೀಮ್ ವರ್ಕ್. ಮತ್ತು PS ಅಲ್ಲಿ ಟೀಮ್ ತುಂಬ ಚೆನ್ನಾಗಾಗಿದೆ ಈಗ. థ్యాంక్ యూ వెరీ మచ్. సన్ లైఫ్ మల్టీ స్పెషాలిటీ హాస్పిటల్ ప్రజలకు నిరంతర వైద్య సేవలు అందిస్తున్న హాస్పిటల్. డయాబెటాలజీ, స్టెమ్ సెల్ ఫిజిషియన్ లో ఇండియాలోనే మొదటి డాక్టర్ గా పేరుగాంచిన డాక్టర్ విజయ్ భాస్కర్ గారు అత్యాధునిక విజ్ఞాన పరిజ్ఞానంతో అంతర్జాతీయ ప్రమాణాలతో సామాన్యులకు సైతం అందుబాటులోకి తెచ్చారు సన్ లైఫ్ మల్టీ స్పెషాలిటీ హాస్పిటల్ ను. అనుభవజ్ఞులైన వైద్యులతో అన్ని రకాల వైద్య సేవలు, ఆపరేషన్స్, సర్జికల్ ఎమర్జెన్సీలు, ప్లాస్టిక్ సర్జరీలు, చికిత్స అందించనున్నారు. 24 గంటలు అందుబాటులో ఫార్మసీ మరియు అంబులెన్స్ సౌకర్యం కలదు. సంప్రదించండి సన్ లైఫ్ మల్టీ స్పెషాలిటీ హాస్పిటల్, ధమ్మాయిగూడ. కాంటాక్ట్ నెంబర్ 8121678234, 9700971100.